Hey guys, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಸಾಗಾ ಸ್ಟೋರೀಸ್. ಟಾಪ್ ಕ್ರಿಕೆಟಿಂಗ್ ಅಪ್ಡೇಟ್ಸ್ಗೆ ಸ್ವಾಗತ. ಮೊದಲನೇ ಅಪ್ಡೇಟ್ಗೆ ಹೋಗ್ಬಿಡೋಣ. ಯಾವ್ದು ಇಲ್ಲದಂಗೆ ಗೌತಮ್ ಗಂಭೀರ್ ದ ವಿನ್ನಿಂಗ್ ಕೋಚ್ ಮಾತಾಡಿದ್ದಾರೆ. ಪೋಸ್ಟ್ ಮ್ಯಾಚ್ ಎಲ್ಲ ಮುಗಿದ ನಂತರ ಟ್ರೋಫಿ ಎತ್ತಿದ ನಂತರ ಅವರು ಕ್ರೆಡಿಟ್ ಕೊಟ್ಟಿರೋದು ಯಾರಿಗೆ ಅಂತಂದರೆ ರಾಹುಲ್ ದ್ರಾವಿಡ್ಗೆ ಆ್ಯಂಡ್ ರೋಹಿತ್ ಶರ್ಮಾಗೆ ಒಬ್ಬಿಯಸ್ಲಿ ಕ್ರೆಡಿಟ್ ಕೊಡಬೇಕು. ಸೂರ್ಯಕುಮಾರ್ ಯಾದವ್ ಕೂಡ ಕೊಟ್ಟಿದ್ದಾರೆ. ಇವ್ರು ಹೇಳಿದರೆ ರಾಹುಲ್ ದ್ರಾವಿಡ್ ಎಲ್ಲಿ ಬಿಟ್ಟಿದ್ರು, ಕ್ವಾಲಿಟಿ ಟೀಮನ್ನ ತೊಗೊಂಬಂದು ನಿಲ್ಲಿಸಿದ್ರು ಅವರು. ಅಲ್ಲಿಂದ ನಾನು ಅದನ್ನು ನೆಕ್ಸ್ಟ್ ಲೆವೆಲ್ಗೆ ತೊಗೊಂಡೋಗ್ಬೇಕಾಗಿತ್ತು ಅಷ್ಟೇ. ನಾನೇನು ದೊಡ್ಡದಾಗೇನು ಮಾಡಿಲ್ಲ. ರಾಹುಲ್ ದ್ರಾವಿಡ್ ಅವ್ರು ನಿಲ್ಸ್ಕೊಟ್ಟಂಥ ಒಂದು ಟೀಮ್ ಏನಿದೆ ಅದನ್ನು ನೆಕ್ಸ್ಟ್ ಲೆವೆಲ್ಗೆ ತೊಗೊಂಡೋದೆ ಅಷ್ಟೇ ಅಂತ ಹೇಳಿದರೆ. ಆ್ಯಂಡ್ ಕ್ರೆಡಿಟ್ ಕೂಡ ಕೊಟ್ಟಿದ್ದಾರೆ, ಅದನ್ನು ಒಪ್ಕೊಳ್ಳೇಬೇಕು. ಹೌದು, ಅವರ ಟೆನ್ಯೂರಲ್ಲಿ ಸಖತ್ತಾಗಿ ಪರ್ಫಾರ್ಮ್ ಮಾಡಿತ್ತು ನಮ್ಮ ಟೀಮ್ ಇಂಡಿಯಾ. ಇನ್ಫ್ಯಾಕ್ಟ್ ಒಡಿಐ ವರ್ಲ್ಡ್ ಕಪ್ಸ್ ಅಂತ ಬಂದಾಗ ಎಲ್ಲ ಕಡೆಯೂ ಕೂಡ ಸಖತ್ತಾಗಿ ಪರ್ಫಾರ್ಮ್ ಮಾಡಿತ್ತು. ಇನ್ನು ಇವರ ಒಂದು ಟೆನ್ಯೂರಲ್ಲಿ T20ಸಲ್ಲಿ ಮಾತ್ರ ಮಸ್ತಾಗಿ ಪರ್ಫಾರ್ಮ್ ಮಾಡೋದು. ODIಸಲ್ಲಾಗಿರಲಿ ಟೆಸ್ಟಲ್ಲಾಗಿರಲಿ ನಮ್ಮನ್ನ ಚೆನ್ನಾಗಿ ಪರ್ಫಾರ್ಮ್ ಮಾಡೋದಕ್ಕೆ ಆಗಿಲ್ಲ. T20ಸಲ್ಲಿ ಮಾತ್ರ ದಾದಾ ಪಂಟ್ರ್ ಥರ ಪರ್ಫಾರ್ಮ್ ಮಾಡಿದ್ದೀವಿ. ಸೊ ಇವರು ಸೆಂಚುರಿ ಬಗ್ಗೆ ಮಾತಾಡಿದ್ದಾರೆ. ಸಂಜು ಸ್ಯಾಮ್ಸನ್ ಅವರು ಸೆಂಚುರಿ ಹೊಡೆಯೋದಕ್ಕಾಗಿಲ್ಲ, ಅದು ಇದು ಅಂತ ಕೇಳ್ತಾ ಇದ್ರ ಕ್ವಶನ್ನ. ಹೌದು, 3 ಮ್ಯಾಚ್ ಸಖತ್ತಾಗಿ ಆಡಿದ್ದಾರೆ, ಬಟ್ ಸೆಂಚುರಿ ಕನ್ವರ್ಟ್ ಮಾಡೋದಕ್ಕಾಗಿದ್ದಿಲ್ಲ. ಇನ್ಫ್ಯಾಕ್ಟ್ ನೋಡಿ, ಒಂದು ಸೆಂಚುರಿ ಕೂಡ ಈ ವರ್ಷ ನಾವು ಹೊಡೆದಿಲ್ಲ. ಆದರೂ ಕೂಡ ವರ್ಲ್ಡ್ ಕಪ್ನಾಗ ಗೆದ್ದಿದ್ದೀವಿ. ಬೇರೆಯವರೆಲ್ಲ ಸೆಂಚುರಿಗಳನ್ನ ಹೊಡೆದಿದ್ದಾರೆ, ಬಟ್ ವರ್ಲ್ಡ್ ಕಪ್ನಾಗ ಗೆದ್ದಿಲ್ಲ. ಸೊ ಇವ್ರು ಹೇಳೋದೇನು ಅಂತಂದರೆ ಸೆಂಚುರಿಯಲ್ಲಿ ಇಂಪಾರ್ಟೆಂಟ್ ಅಲ್ಲ. ಇನ್ ಕೇಸ್ ಅವರು 96 ಒಬ್ಬ ಬ್ಯಾಟರ್ ಆಡ್ತಾ ಇದ್ದಾರೆ ಅಂತಂದರೆ 4 ಡೆಲಿವರಿ ತೊಗೊಂಡ್ರು ಅಂತಂದರೆ, ಇನ್ ಕೇಸ್ 96 ಆಡ್ತಾ ಇರುವಾಗ 4 ಡೆಲಿವರಿ ತೊಗೊಂಡು ಸೆಂಚುರಿ ಹೊಡೆದ್ರು ಅಂತ ಅಂದರೆ ಅದು ಟೀಮಿಗೆ ಮಾಡ್ತಾ ಇರೋಂಥ ಅನ್ಯಾಯ. ಒಂದು ಫ್ಲೋ ಇರುತ್ತೆ, ಆ ಫ್ಲೋ ಅಲ್ಲಿ ಇವ್ರು ಆಡಬೇಕಾಗತ್ತೆ. ಅಂದರೆ ಅವರ ಓನ್ ಅನಾಲಿಸಿಸ್ನ ಹೇಳಿದ್ರೆ ಅಷ್ಟೇ. 20 ರನ್ ಬರುವಂಥ ಜಾಗದಲ್ಲಿ ಇವರು 4 ರನ್ ಹೊಡಿತಾರೆ ಅಂತಂದರೆ ಆ ಒಂದು ಟೈಮಲ್ಲಿ ಅವ್ರು ಸೆಂಚುರಿಗೋಸ್ಕರ ಆಡಿದ್ರು ಅಂತಂದರೆ ಅದು ಟೀಮಿಗೆ ಮಾಡ್ತಾ ಇರೋಂಥ ದ್ರೋಹ. ಇಂಡಿವಿಜುವಲ್ ಸ್ಕೋರ್ಗೆ ಆಡಕ್ಕೆ ಹೋಗಬಾರ್ದು ಯಾವುದೇ ಪ್ಲೇಯರು. ಸಂಜು ಸ್ಯಾಮ್ಸನ್ ಕೂಡ ಅದೇ ಕೆಲಸ ಮಾಡಿರೋದು. ಅವ್ರು ಇಂಡಿವಿಜುವಲ್ ಸ್ಕೋರ್ಗೋಸ್ಕರ ಆಡಲಿಲ್ಲ ಅಂತ ಹೇಳಿದ್ದಾರೆ. ಅಪ್ಡೇಟ್ ನಂಬರ್ 2, ಇದೇ ಗೌತಮ್ ಗಂಭೀರ್ ಅವರು 2027 ODI ವರ್ಲ್ಡ್ ಕಪ್ ಬಗ್ಗೆ ಮಾತಾಡಿದ್ದಾರೆ. ಪ್ಲ್ಯಾನು ಆದಷ್ಟು ಬೇಗ ಸ್ಟಾರ್ಟ್ ಮಾಡಬೇಕು ಗುರು. ನಾವು 2027 ODI ವರ್ಲ್ಡ್ ಕಪ್ಪಿಗೆ IPL ಆದ ನಂತರ ನಾವು ಪಟ್ಟಣಗೆ ಪ್ಲ್ಯಾನ್ಗೆ ಶಿಫ್ಟ್ ಆಗಿಬಿಡಬೇಕು. ಯಾಕಂತಂದರೆ ಈ ಒಂದು ಫಾರ್ಮೆಟ್ ODI ಫಾರ್ಮೆಟ್ ಏನಿದೆ ಅಷ್ಟೇನಾಗಿ ರೀಸೆಂಟ್ ಪಾಸಲ್ಲಿ ಜಾಸ್ತಿ ಮ್ಯಾಚ್ಗಳನ್ನ ಮುಂಚೆ ಆಡ್ದಂಗೆ ಆಡ್ತಾ ಇಲ್ಲ ನಾವು. ಸೊ ಇನ್ನು ಬರೋವಂಥ ಮ್ಯಾಚ್ಗಳಿದೆ ಅರೌಂಡ್ ಎಷ್ಟೊಂದು 20-30 ಮ್ಯಾಚ್ ಬರುತ್ತೆ ನಮಗೆ. ಅಪ್ರಾಕ್ಸಿಮೇಟ್ಲಿ ಎಷ್ಟು ಮ್ಯಾಚ್ ಬರ್ಬೋದು ವರ್ಲ್ಡ್ ಕಪ್ ಅಷ್ಟೊತ್ತಲ್ಲಿ. ಸೊ ಈ ಪ್ಲ್ಯಾನ್ನ ನಾವು ಸೈಕಾಗೆ ಮಾಡಬೇಕು ಅಂತಂದರೆ ಅದು IPL ಆದ ನಂತರನೇ ಪಟ್ಟಣಗೆ ಸ್ಟಾರ್ಟ್ ಮಾಡ್ಕೊಬೇಕು. ಅವಾಗಲೇ ಅದರಲ್ಲಿ ಎಫೆಕ್ಟಿವ್ ಆಗಿ ಕಾಣಿಸ್ಕೊಳೋದಕ್ಕಾಗೋದು ಅಂತ ಹೇಳಿದರೆ. ಹೌದು ಗುರು, ಜಾಸ್ತಿ ನಂಬರ್ ಆಫ್ ODI ಮ್ಯಾಚಸ್ನ ಮುಂಚೆ ಆಡಿದ್ವಿ, ಇವಾಗ ಕಮ್ಮಿ ಆಗೋಗ್ಬಿಟ್ಟೈತೆ. ಆ್ಯಂಡ್ ವಿರಾಟ್ ಕೊಹ್ಲಿ, ರೋಹಿತ್ ಶರ್ಮಾ ಕೂಡ ನೋಡೋದಕ್ಕೆ ನಾವು ಇಂಟೆನ್ಸಾಗಿ ವೆಯ್ಟ್ ಮಾಡ್ತಾ ಇರ್ತೀವಿ ಈ ಮ್ಯಾಚ್ಗಳಲ್ಲಿ. ಅಪ್ಡೇಟ್ ನಂಬರ್ 3, ಇಂಟರ್ವ್ಯೂ ಅವರು ಒಂದು ಕ್ವಶನ್ ಕೇಳ್ತಾರೆ. ನಿಮ್ಮ ಪ್ರಾಬ್ಲಮ್ ಬಗ್ಗೆ ಹೇಳಿ, ಏನು ಪ್ರಾಬ್ಲಮ್ನ ನೀವು ಫೇಸ್ ಮಾಡಿದ್ರಿ ಅಂತ ಅಭಿಷೇಕ್ ಶರ್ಮಾಗೆ ಕೇಳ್ತಾರೆ. ಇನ್ಫ್ಯಾಕ್ಟ್ ಪಕ್ಕದಲ್ಲೇ ಇರ್ತಾರೆ ಇಶಾನ್ ಕಿಶನ್, ಇಬ್ಬರು ಲೆಫ್ಟ್ ಹ್ಯಾಂಡರ್ ಕೂತ್ಕೊಂಡಿರ್ತಾರೆ. ಆ ಟೈಮಲ್ಲಿ ಇವರು ಅವ್ರಿಗೆ ಆ ಕ್ವಶನ್ನ ಕೇಳಿದಾಗ ಅಭಿಷೇಕ್ ಶರ್ಮಾಗೆ ನಿಮ್ಮ ಪ್ರಾಬ್ಲಮ್ ಹೇಳಿ, ಏನು ಗುರು ನಿಮ್ಮ ಪ್ರಾಬ್ಲಮ್ ಏನಾಗಿತ್ತು T20 ವರ್ಲ್ಡ್ ಕಪ್ಪಲ್ಲಿ ಅಂತ ಕೇಳಿದಾಗ ಅವ್ರದ್ದು ಏನ್ರಿ ಕೇಳ್ತೀರಾ ಪ್ರಾಬ್ಲಮ್ನ, ನನ್ನ ಪ್ರಾಬ್ಲಮ್ ಕೇಳ್ರಿ, ನಾನು ಹೇಳ್ತೀನಿ ನನ್ನ ಪ್ರಾಬ್ಲಮ್ನ. 2 ವರ್ಷದಿಂದ ನಾನು ಫೇಸ್ ಮಾಡಿದಂಥ ಪ್ರಾಬ್ಲಮ್ ಒಂದೊಂದಲ್ಲ, ನಾನು ಹೇಳ್ತೀನಿ ಬನ್ನಿ ನನ್ನ ಪ್ರಾಬ್ಲಮ್ನ ಅಂತ ಇಶಾನ್ ಕಿಶನ್ ನೀವು ಫನಿವೇ ಹೇಳ್ತಾರೆ. ಅವ್ರು 1 ತಿಂಗಳು ಪ್ರಾಬ್ಲಮ್ ತಗೊಂಡವ್ರೆ, ನಾನು 2 ವರ್ಷದಿಂದ ಅನುಭವಿಸಿದ್ದೀನಿ, ನನಗೆ ಕೇಳ್ತಾ ಇಲ್ಲಲ್ಲ ನೀವು ಅಂತ ಹೇಳಿದ್ದಾರೆ. ಅಪ್ಡೇಟ್ ನಂಬರ್ 4, ಗ್ಯಾರಿ ಕಿಸ್ಟನ್ ಅವ್ರನ್ನ ಅಪಾಯಿಂಟ್ ಮಾಡಿದ್ದಾರೆ ಶ್ರೀಲಂಕಾದವರು. ಅವರ ಅಫಿಷಿಯಲ್ ಹೆಡ್ ಕೋಚ್ ಆಗಿ ಸನತ್ ಜಯಸೂರ್ಯ ಅವರು ಸ್ಟೆಪ್ ಡೌನ್ ಆಗ್ತಾ ಇದ್ದಂಗೆ ವರ್ಸ್ಟ್ ಪರ್ಫಾರ್ಮೆನ್ಸ್ನ ಶ್ರೀಲಂಕಾದವರು ಕೊಟ್ಟರು. ಯಾಕಂದರೆ 3 ಮ್ಯಾಚು ಅವರ ಹೋಮಲ್ಲೇ ಸೂಪರ್ 8 ಸ್ಟೇಜಲ್ಲಿ ಸೋತಿದ್ದು. ಇದಕ್ಕಿಂತ ಒಂದು ವರ್ಸ್ಟ್ ಇನ್ನೂ ಒಂದಿಲ್ಲ. ಯಾಕಂದರೆ ಅವರೇನು ಇಂಡಿಯಾಗೆ ಬಂದ್ಬಿಟ್ಟು ಆಡಲಿಲ್ಲ ಸೂಪರ್ 8 ಸ್ಟೇಜ್ನ, ಅಲ್ಲೇ ಆಡಿದ್ರು ಕೂಡ 1 ಮ್ಯಾಚನ್ನು ಕೂಡ ಗೆಲ್ಲಕ್ಕಾಗಿಲ್ಲ ಅಂತ ಅಂದಮೇಲೆ ನಾನು ಕೋಚ್ ಆಗಿದ್ರೇನೋ ಬಿಟ್ರೆ ಏನೋ ಅಂತ ಸನತ್ ಜಯಸೂರ್ಯ ಅವರು ಸ್ಟೆಪ್ ಡೌನ್ ಆಗ್ತಾ ಇದ್ದಂಗೆ ಗ್ಯಾರಿ ಕಿಸ್ಟನ್ ಗೊತ್ತಲ್ಲಪ್ಪ 2011 ಇಂಡಿಯಾ ವರ್ಲ್ಡ್ ಕಪ್ನ ಗೆದ್ದಾಗ ಇವರೇ ನಮಗೆ ಕೋಚ್ ಆಗಿದ್ದು, ಹೆಡ್ ಕೋಚ್ ಆಗಿದ್ದು, ಇವ್ರನ್ನ ಇವಾಗ ಅಪಾಯಿಂಟ್ ಮಾಡಿದ್ದಾರೆ. ಬಟ್ ಇವರು ಕೂಡ ಅಂಥ ಮಟ್ಟಿಗೆ ರೀಸೆಂಟಾಗಿ ಹೆವಿ ಎಫೆಕ್ಟಿವ್ನೆಸ್ನ ತೋರಿಸಿಲ್ಲ. ಅಂದರೆ ಇವ್ರು ಇರೋಂಥ ಟೀಮ್ ಹೆವಿ ಎಫೆಕ್ಟಿವ್ನೆಸ್ನ ಯಾವುದೂ ಕೂಡ ತೋರಿಸಿಲ್ಲ. 2011 ಇಂಡಿಯಾ ವರ್ಲ್ಡ್ ಕಪ್ನ ಗೆದ್ಬಿಡ್ತು ಅನ್ನೋ ಮಾತ್ರಕ್ಕೆ ಇವಾಗಲೂ ಕೂಡ ಇವರು ಹಂಗೆ ಆ ಥರ ಪಂಪ್ಡಪ್ ಆಗೋಗ್ಬಿಡ್ತಾರೆ ಅಂತ ಹೇಳೋದಕ್ಕಾಗೋದಿಲ್ಲ. ಸೊ ನೋಡೋಣ ಏನು ಮಾಡ್ತಾರೆ ಶ್ರೀಲಂಕಾದವರು ಪಂಪ್ಡಪ್ ಆಗಿ ಬರೋದಕ್ಕೆ. ಅಪ್ಡೇಟ್ ನಂಬರ್ 5, ಗುಜರಾತ್ ಟೈಟನ್ಸ್ ಕಡೆಯಿಂದ ಅಪ್ಡೇಟ್ ಬರ್ತಾ ಇದೆ. ಅವರು ಅವರ ಅಫಿಷಿಯಲ್ ಬ್ಯಾಟಿಂಗ್ ಕೋಚ್ನ ಅಪ್ಡೇಟ್ ಮಾಡಿದ್ದಾರೆ ಇವಾಗ. ಅಕಾರ್ಡಿಂಗ್ ಟು ದ ರಿಪೋರ್ಟ್ಸ್ ಪಕ್ಕಾ ಬರ್ತಾ ಇರುವಂಥ ಖಚಿತವಾದಂಥ ಮಾಹಿತಿ ಇದು. ಮ್ಯಾಟಿವ್ ಹ್ಯಾಡನ್ ಅವರು ಬ್ಯಾಟಿಂಗ್ ಕೋಚ್ ಆಗಿ ಅಪಾಯಿಂಟ್ ಆಗಿದ್ದಾರೆ ಅಂತ. ಇದಕ್ಕಿಂತ ಒಳ್ಳೆ ಬ್ಯಾಟಿಂಗ್ ಕೋಚು ಬೇಕಾಗಿರೋ, ಸಿಕ್ಕಾಪಡೆ ಎಕ್ಸ್ಪೀರಿಯನ್ಸು ಇಂಟರ್ನ್ಯಾಷನಲ್ ಕ್ರಿಕೆಟಲ್ಲಿ ಹಾಕ್ಕೊಂಡು ಚಚಾಡ್ಬಿಡೋರು ಬಂದ್ಬಿಟ್ಟು ಮಾಜಿ ಆಸ್ಟ್ರೇಲಿಯನ್ ಕ್ರಿಕೆಟರು ಇವಾಗ ಆಗಿದ್ದಾರೆ ಅವರ ಬ್ಯಾಟಿಂಗ್ ಕೋಚ್. ನೋಡೋಣ ಅದೇನು ಮಾಡ್ತಾರೆ ಮ್ಯಾಟಿವ್ ಹ್ಯಾಡನ್ ಗುಜರಾತ್ ಟೈಟನ್ಸ್ಗೆ ಅಂತ. ಅಪ್ಡೇಟ್ ನಂಬರ್ 6, IPL ಕಡೆಯಿಂದ ಬರ್ತಾ ಇದೆ ಇವಾಗ ಅಫಿಷಿಯಲ್ ಅಪ್ಡೇಟು. BCCIನ ಸೆಕ್ರೆಟರಿ ಆಗಿರುವಂಥ ದೈವಜಿತ್ ಸಂಖ್ಯಾ ಅವರ ಅಫಿಷಿಯಲ್ ಕನ್ಫರ್ಮೇಷನ್ ಕೊಟ್ಬಿಟ್ಟಿದ್ದಾರೆ ಇವಾಗ. ಏನಕ್ಕೆ IPL ಕಡೆಯಲ್ಲೂ ಈಚೆ ಕಡೆ ರಿಲೀಸ್ ಆಗ್ತಾ ಇಲ್ಲ ಅಂತ ಡೇಟ್ ಆಫ್ ಎಕ್ಸ್ಪೆಕ್ಟೆಡ್ನ ಕೂಡ ಹೇಳ್ಬಿಟ್ಟಿದ್ದಾರೆ. ನೀವು ಇಲ್ಲಿವರೆಗೂ ಅಮಿಕಾಂಗ್ ಕಾಯ್ರಿ ಅಂತಲೂ ಕೂಡ ಹೇಳ್ಬಿಟ್ಟಿದ್ದಾರೆ. ಬೈ 12th ಅಂತ ಹೇಳಿದರೆ ವಿತಿನ್ 12th ನಾವು ರಿಲೀಸ್ ಮಾಡೋದಕ್ಕೆ, ಅಂದರೆ 12ನೇ ತಾರೀಕು ಒಳಗಡೆ ಅಥವಾ 12ನೇ ತಾರೀಕು ನಾವು ಯಾವಾಗ ಬೇಕಾದ್ರೂ ಬಿಟ್ಬಿಡ್ಬೋದು.
ವೆಯ್ಟ್ ಮಾಡ್ತಾ ಇರಿ. 11ನೇ ತಾರೀಕೇನೋ ಡಿಕ್ಲರೇಷನ್ ಏನೋ ಆಗುತ್ತಂತೆ, ಎಲೆಕ್ಷನ್ಸ್ದು ಅದು ಇದು ಎಲ್ಲ. ಯಾವ್ದು ಒಂದು ಸ್ಟೇಟಲ್ಲಿ ಆಗುತ್ತೋ 2 ಸ್ಟೇಟಲ್ಲಿ ಆಗುತ್ತೋ ಯಾವ ಸ್ಟೇಟಲ್ಲಿ ಆಗುತ್ತೋ ಗೊತ್ತಿಲ್ಲ. ಸೊ ಅದಕ್ಕೋಸ್ಕರ ನಾವು ವೆಯ್ಟ್ ಮಾಡ್ತಾ ಇದ್ದೀವಿ. 12ನೇ ತಾರೀಕು ಬಹುತೇಕವಾಗಿ ಸ್ಕೆಡ್ಯೂಲು ಈಚೆಗಡೆ ಬರುವಂಥ ಪಾಸಿಬಿಲಿಟಿ ಇದೆ ಅಂತ ಹೇಳಿದರೆ, ಅಲ್ಲಿವರೆಗೂ ತಾಳ್ಮೆಯಿಂದ ಸ್ವಲ್ಪ ಕಾಯಿರಿ ಅಂತ ಹೇಳಿದರೆ, ನಾವು ತಾಳ್ಮೆಯಿಂದನೇ ಕಾಯ್ತಾ ಇದ್ದೀವಿ ಗುರು. ಅವ್ರೇನು ಹೇಳಬೇಕಾಗಿಲ್ಲ ಅಲ್ಲಿ. ಒಟ್ಟಲ್ಲಿ ನೋಡಿ ಅವ್ರು ಹೇಳಿದ್ದೇನು ಅಂತಂದರೆ ನೆನ್ನೆ ಬಿಡ್ತೀವಿ ಅಂತ ಹೇಳ್ಬಿಟ್ಟಿರು ಸ್ಕೆಡ್ಯೂಲ್ನ. ಬಟ್ ನೋಡಿ ಇವಾಗ ಈ ಥರ ಹೇಳ್ತಾ ಇದ್ದಾರೆ, ವೆಯ್ಟ್ ಮಾಡಿ 12ನೇ ತಾರೀಕು ಬಿಡ್ತೀವಿ ಅಂತ. ಸೊ ಅದನ್ನು ವೆಯ್ಟ್ ಮಾಡೋಣ, 12ನೇ ತಾರೀಕು ಬಿಡ್ತಾರೋ ಅಥವಾ ಇನ್ನೂ ಮುಂದಕ್ಕೆ ಪುಷ್ ಮಾಡ್ತಾರೋ ಅಂತ ಕಾದು ನೋಡೋಣ. ಅಪ್ಡೇಟ್ ನಂಬರ್ 7, ಹರ್ಷದೀಪ್ ಸಿಂಗಿಗೆ ಬಿದ್ದಿದೆ ದಂಡ. ಫೈನ್ ಹಾಕೋರಂತಪ್ಪ ICC ಅವರು. ಏನಕ್ಕೆ ಅಂತ ಕೇಳಿದ್ರೆ, ಫೈನಲ್ ಮ್ಯಾಚಲ್ಲಿ ಆಯ್ತಲ್ಲಪ್ಪ ಕಿತಾಪತಿ, ಡ್ಯಾರಲ್ ಮಿಚೆಲ್ ಜೊತೆಗೆ ಬಾಲ್ ತಗೊಂಡು ಕಾಲಿಗೆ ಹೊಡೆದ್ಬಿಟ್ರಲ್ಲ ಇವರು. ಸಾರಿ ಕೇಳ್ದಂಗೆ ತಿರುಗಿ ನೋಡ್ಕೊಂಡು ಹೋಗ್ತಾ ಇದ್ರಲ್ಲ, ತಿರುಗಿ ನೋಡಿದ್ರೆ ಕೂಡ ಹೋಗ್ತಾ ಇದ್ರಲ್ಲ. ಆಮೇಲೆ ಬಂದ್ಬಿಟ್ಟು ಸಾರಿ ಕೇಳಿದ್ರು, ಒಂದು 20 ಸಲ ಸಾರಿ ಕೇಳಿದ್ರು. ಬಟ್ ಅದೆಲ್ಲ ಮ್ಯಾಟ್ರ್ ಆಗೋದಿಲ್ಲ. ಅಂಪೈರ್ನ ಇನ್ವಾಲ್ವ್ಮೆಂಟ್ ಆಯ್ತಾ ಇಲ್ಲಿ ಜಗಳದಲ್ಲಿ, ಅದು ಮೇಯ್ನು ಮ್ಯಾಟ್ರ್ ಆಗೋದು. ಇವರು ಬೇಕು ಅಂತ ಒಂದು ರೇಂಜಿಗೆ ಹೊಡೆದ್ರ ಅವ್ರ ಕಾಲಿಗೆ. ಬಟ್ ಆದರೂ ಕೂಡ ಅಲ್ಲಿ ಸಾರಿ ಕೇಳಿಲ್ವಾ, ಹಂಗೆ ತಿರ್ಕೊಂಡು ಹೋಗ್ತಿದ್ರು ಅವರು. ರೆಸ್ಪಾಂಡ್ ಮಾಡಿದ್ರು ಕೂಡ ತಿರ್ಕೊಂಡು ಹೋಗ್ತಿದ್ರ. ಅಂಪೈರ್ ಬಂದ್ಬಿಟ್ಟು ಅಲ್ಲಿ ಕಾಮ್ ಡೌನ್ ಮಾಡಿರೋ ಸಿಚುವೇಶನ್ನ ಅಲ್ಲೇ ಸಾರಿ ಕೇಳ್ಬಿಟ್ಟಿತ್ತು. ಅವ್ರ ಕಾಲಿಗೆ ಹೊಡೆದ ತಕ್ಷಣ ಸಾರಿ ಕೇಳ್ಬಿಟ್ಟಿತ್ತು ಅಂತಂದಿದ್ರೆ ಏನೂ ಆಗ್ತಿರಲಿಲ್ಲ. 15% ಆಫ್ ದ ಮ್ಯಾಚ್ ಫೀಸ್ನ ಫೈನ್ ಆಗೋ ಆಗ್ತಿರಲಿಲ್ಲ. ಆ್ಯಂಡ್ ಡಿಮೆರಿಟ್ ಪಾಯಿಂಟ್ನು ಕೂಡ ICC ಅವರು ಕೊಡ್ತಾ ಇರಲಿಲ್ಲ. ಏನಿದು ಕೊಟ್ಟರೆ ಏನಾಗ್ಬಿಡ್ತು ಇವಾಗ, ಏನಾದ್ರು ಸ್ಟಿಪ್ಸ್ ಬ್ಯಾನ್ ಆಗಿಬಿಟ್ರ? ಬ್ಯಾನ್ ಆಗಿಲ್ಲ, ಬಟ್ 15% ಮ್ಯಾಚ್ ಫೀಸು ಕೂಡ ಒಂಥರ ನೆಗೆಟಿವ್ ಆಗ್ತಿರಲಿಲ್ಲ ಅಷ್ಟೇ. ಏನು 15% ಆಫ್ ದ ಮ್ಯಾಚ್ ಫೀಸ್ ಕೊಟ್ಬಿಟ್ರೆ ಏನು ಮುಳುಗೋಗ್ಬಿಡ್ತಾರೆ ಅವರು? ಏನು ಮುಳುಗೋಗೋದಿಲ್ಲ. ಬಟ್ ಅದೇ ಇದೊಂಥರ ಬರ್ತಾನೆ ಇರಲಿಲ್ಲ ಗುರು. ಸುಮ್ಮನೆ ಸಾರಿ ಗುರು ಅಂತ ಹೇಳ್ಬಿಟ್ಟಿತ್ತು ಅಂದರೆ ಏನೂ ಆಗ್ತಾರಿಲ್ಲ. ಸುಮ್ಮನೆ ಎಳ್ಕೊಂಡಾಗಿತ್ತು ಅಷ್ಟೇ ಇದು ನಮ್ಮ ಮೈ ಮೇಲೆ, ಅಂಪೈರ್ಸ್ಗಳ ಇನ್ವಾಲ್ವ್ಮೆಂಟ್ ಆಗಿದ್ದರಿಂದ. ಅಪ್ಡೇಟ್ ನಂಬರ್ 8, MSD ಅವರಿಗೆ 50 ಮಿಲಿಯನ್ ಫಾಲೋವರ್ಸು ಇನ್ಸ್ಟಾಗ್ರಾಮಲ್ಲಿ ಆಗಿದ್ದಾರೆ. ಅವ್ರೇನು ಆ್ಯಕ್ಟಿವ್ ಆಗೇನೇ ಇರೋದಿಲ್ಲ. ಯಾವುದೋ ವರ್ಷಕ್ಕೊಂದೋ 2 ವರ್ಷಕ್ಕೊಂದೋ ಪೋಸ್ಟ್ನ ಹಾಕ್ತಾರೆ. ಬಟ್ ಆದ್ರೂ ಕೂಡ 50 ಮಿಲಿಯನ್ ಫಾಲೋವರ್ಸ್ ಇದ್ದಾರೆ ಅಂತಂದರೆ ಅವರ ಹಾರ್ಡ್ ಕೋರ್ ಫ್ಯಾನ್ಸ್ ಎಷ್ಟು ಜನ ಇದ್ದಾರೆ ಅಂತ ಅದು ಅರ್ಥ ಮಾಡಿಸುತ್ತೆ. ಆ್ಯಂಡ್ CSK ಮತ್ತೊಬ್ಬ ಪ್ಲೇಯರ್ ಆಗಿರೋಂಥವ್ರು, ಇವಾಗ CSK ಅಂತ ಮೆನ್ಷನ್ ಮಾಡೋದು ಬೇಡ, ಇಂಡಿಯನ್ ಪ್ಲೇಯರ್ ಆಗಿರೋಂಥ ಸಂಜು ಸ್ಯಾಮ್ಸನ್ ಅವ್ರಿಗೆ ಫಾಲೋವರ್ಸ್ಗಳ ಸೊರಿಮಳೆನೇ ಬಂದ್ಬಿಟ್ಟಿದೆ. ಈ T20 ವರ್ಲ್ಡ್ ಕಪ್ಪಲ್ಲಿ ಹೆಸರು ಮಾಡಿದಷ್ಟು ಅವರು ಎಷ್ಟು ಒಂಥರ ನೋಡಿ 10 ವರ್ಷದ ಕೆರಿಯರಲ್ಲಿ ಎಲ್ಲೂ ಕೂಡ ಹೆಸರು ಮಾಡಿಲ್ಲ. ಈ 3 ಮ್ಯಾಚಲ್ಲಿ ಹೆಸರು ಮಾಡಿದಷ್ಟು ಅಷ್ಟು ನಂಬರ್ ಆಫ್ ಫಾಲೋವರ್ಸ್ ಇನ್ಕ್ರೀಸ್ ಆಗಿದ್ದಾರೆ. ಒಂದೇ ಒಂದು ಮ್ಯಾಚಲ್ಲಿ 1.2 ಮಿಲಿಯನ್ ಫಾಲೋವರ್ಸ್ಗಳು ಇನ್ಕ್ರೀಸ್ ಆಗಿದ್ದಾರಂತೆ ಗುರು. 16 ಮಿಲಿಯನ್ ಏನೋ ಇತ್ತು ಇವರಿಗೆ, ಇವಾಗ ನೋಡಿ ಆಲ್ಮೋಸ್ಟ್ ಕ್ಲೋಸ್ ಟು 18 ಮಿಲಿಯನ್ ಹೋಗ್ಬಿಟ್ಟಿದೆ ಇವರಿಗೆ. ಫೈನಲ್ ಮ್ಯಾಚಲ್ಲಿ ಮಸ್ತಾಗಿ ಆಡಿದ್ರಿಂದ, ಫೈನಲ್ ಮ್ಯಾಚ್ ಮಾತ್ರ ಅಂತಲ್ಲ, ವೆಸ್ಟ್ ಇಂಡೀಸ್ ಅಗೇನ್ಸ್ಟ್ ಆಡಿದ್ದು, ಜೊತೆಗೆ ಇಂಗ್ಲೆಂಡ್ ಅಗೇನ್ಸ್ಟ್ ಆಡಿದ್ದು, ಜೊತೆಗೆ ಫೈನಲ್ ಆಡಿದ್ದು, ಈ 3 ಮ್ಯಾಚ್ಗಳಿಂದ ಬೇಜಾನ್ ಫಾಲೋವರ್ಸ್ ಉಟ್ಕೊಂಡ್ಬಿಟ್ಟಿದ್ರೆ ಇನ್ಸ್ಟಾಗ್ರಾಮಲ್ಲಿ. ಅಪ್ಡೇಟ್ ನಂಬರ್ 9, ಇದು ಸ್ವಲ್ಪ ಡಿಲೇ ಆಯಿತು ನಾನು ಹೇಳೋದು ನಿಮಗೆ, ಬಟ್ ಆದರೂ ಕೂಡ ಹೇಳಲೇಬೇಕು. ಪೃಥ್ವಿ ಶಾ ಅವರು ಎಂಗೇಜ್ ಆಗೋಗ್ಬಿಟ್ಟವ್ರಪ್ಪ. ಹೌದು, ಗರ್ಲ್ಫ್ರೆಂಡ್ ಹಾಕೊಂಡು ಅಲ್ಲಿ ಇಲ್ಲಿ ಸುತ್ತಾಡ್ತಾ ಇದ್ರು. ಬೇಜಾನ್ ಸಲ ನೋಡಿದ್ವಿ ಈಚೆ ಕಡೆ, ಕಾರಿಂದ ಹೇಳಿದ್ದು ಪಾರಿಂದ ಹೇಳಿದೆಲ್ಲ ನೋಡಿದ್ವಿ. ಬಟ್ ಇವಾಗ ಎಂಗೇಜ್ಡೇ ಆಗೋಗ್ಬಿಟ್ಟಿದ್ರೆ ಏನು ಒಂಥರ ಸೇಮ್ ಐಟ್ ಥರನೇ ಕಾಣಿಸ್ತೈತಿ ಇಬ್ಬರನ್ನ ನೋಡ್ತು ಅಂತಂದರೆ. ಅಲಾಗರು ಈ ಚಿಕ್ಕ ಏಜಲ್ಲೇ ಬಂಡ್ಲೆ ಆಗೋಗ್ಬಿಟ್ಟಾರಲ್ಲ, ಏನೋ ಆಗಲೇ ನೋಡಿ ಒಂಥರ ಅಂಕಲ್ ಟೈಪ್ ಕಾಣಿಸ್ತಾ ಇಲ್ವಾ ಪೃಥ್ವಿ ಶಾ ಅವರು? ಅವ್ರು ಹೆಂಗಾರ ಕಾಣಿಸ್ಕೊಳ್ಳಿ ಬಿಡಪ್ಪ, ಅವ್ರದ್ದು ಮುಗೀತು ಕತೆ, ಮುಗೀತು ಅಧ್ಯಾಯ ಅಂತ ಹೇಳ್ಬೋದು. ಸಿಚುವೇಶನ್ ನೋಡ್ತು ಅಂದರೆ, ಸೀನೆಲ್ಲ ನೋಡ್ತು ಅಂದರೆ ಅದೇ ಥರ ಕಾಣಿಸ್ತಾ ಇತ್ತು. ಎಂಥ ಪೃಥ್ವಿ ಶಾ ನಾವು ನೋಡಿದ್ದು ಒಂದು ಕಾಲದಲ್ಲಿ ನೋಡಿದಂಥ ಪೃಥ್ವಿ ಶಾನೇ ಬೇರೆ, ಇವಾಗಿರುವಂಥ ಪೃಥ್ವಿ ಶಾನೇ ಬೇರೆ. ಆಲ್ರೆಡಿ ಏನೋ ರಿಟೈರ್ಮೆಂಟ್ ಫೇಸ್ಗೆ ಎಂಡ್ ಆಗೋಗಿರೋ ಥರ ಆಡ್ತಾವ್ರಲ್ಲಿ ಪೃಥ್ವಿ ಶಾ ಅವರು. ಓಕೆ, ಹೇಳ್ಬೇಕಾಗಿತ್ತು, ಹೇಳದೆ ಅಷ್ಟೇ.